ಹೆಲೋ ಎಲ್ಲರಿಗೂ ಮಧು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ, ರಂಗೋಲಿ ಹಾಕಿದ್ರೆ ಹೆಣ್ಮಕ್ಳು ಎಲ್ಲರ ಮನೆಯೂ ನಾರ್ಮಲಾಗಿ ಹಾಕ್ತಾರೆ. ಸೊ ನಾನು ಬೆಳಗ್ಗೆ ಎದ್ದು ರಂಗೋಲಿಯಿಂದನೇ ಸ್ಟಾರ್ಟ್ ಆಗುತ್ತೆ ನನ್ನ ಡೇ. ರಂಗೋಲಿ ಹಾಕಿ ಹಾಗೆಯೇ ದೇವ್ರ ಪೂಜೆ ಮಾಡಿ, ಇವತ್ತು ಸ್ವಲ್ಪ ಪ್ಲ್ಯಾನಿಂಗ್ ಇದೆ, ಹೊರಗಡೆ ಹೋಗಬೇಕು ಅಂತ. ನೋಡೋಣ ಎಷ್ಟು ಯಾವ ಥರ ಆಗುತ್ತೆ ಅಂತ. ಒಂದು ಫಂಕ್ಷನ್ ಕೂಡ ಇದೆ, ಅದೇ ರೀತಿ ಅಲ್ಲಿಗೂ ಹೋಗೋಕ್ಕೂ ಅಂತ ರೆಡಿ ಆಗಬೇಕು. ಹಾಗೆಯೇ ಇವತ್ತಿಂದ ಅಮ್ಮನೆ ಪೂಜೆ ಹೇಗಿರುತ್ತೆ, ಪೂಜೆ ಮಾಡಿ ನಾವು ಹೊರಡೋಣ ಅಂದ್ಬಿಟ್ಟು ಹೋಟೆಲಲ್ಲೇ ಹೋಗಿ, ಇವತ್ತು ಮನೇಲಿ ಟಿಫನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಹೋಗೋದ್ರಿಂದ ಟಿಫನ್ ಏನು ಮಾಡಲಿಲ್ಲ. ಕ್ಲೀನಾಗಿ ಎಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಇವತ್ತು ಮುತ್ತತ್ತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಮುತ್ತತ್ತಿಗೆ ಹೊರಟ್ವಿ, ಕನಕಪುರದ ಹತ್ರ ಸಿಗೋದ್ರಿಂದ. ನಾವು ಕನಕಪುರದಲ್ಲೇ ಒಂದು ಫಂಕ್ಷನ್ ಇತ್ತು, ಸೀಮಂತ. ಅಲ್ಲೇ ಹೋಗೋದ್ರಿಂದ ಯಾಕೆ ಮುತ್ತತ್ತಿಗೆ ಹೋಗಬಾರ್ದು ಅಂತ ಹೇಳಿ ಮುತ್ತತ್ತಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ ಅಂತ ಹೇಳಿ ಸೊ ಮುತ್ತತ್ತಿಗೆ ಹೊರಟ್ವಿ. ನನ್ನ ಮಗಳ ಜೊತೆ ಹಾಗೆ ಕಾರಲ್ಲಿ ಸ್ವಲ್ಪ ಅಳತೆ ಹೊಡ್ಕೋತಾ, ಅವಳು ಇನ್ನೇನೋ ತಮಾಷೆ ಆಟಗಳನ್ನೆಲ್ಲ ಆಡ್ತಾಯಿದ್ಲು. ಆಡಿಕೊಂಡು ಫೈನಲಿ ಮುತ್ತತ್ತಿಗೆ ಹೋದ್ವಿ. ಇಲ್ಲಿ ಏನಂದರೆ ಈ ಎಂಟ್ರೆನ್ಸ್ ಇದೆಯಲ್ಲ, ಈ ಎಂಟ್ರೆನ್ಸ್ ಪಾಸ್ ಆಗಬೇಕು ಅಂದರೆ ನಾವು ಕಾರ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ಕಾರ್ ನಂಬರು, ಎಷ್ಟು ಜನ ಹೋಗಿದ್ದೀವಿ ಮತ್ತು ಎಲ್ಲಿಂದ ಬಂದಿದ್ದೀವಿ, ಫೋನ್ ನಂಬರ್, ಇಷ್ಟು ಡೀಟೇಲ್ಸ್ ಕೊಟ್ಟೆ ನಾವು ಒಳಗಡೆ ಹೋಗಬೇಕು. ಯಾಕಂದರೆ ಏನೇ ಒಳಗಡೆ ಮಿಸ್ ಆದರೂ ಕೂಡ ಅವರು ಐಡೆಂಟಿಫೈ ಮಾಡೋಕ್ಕೋಸ್ಕರ ಈ ಡಾಕ್ಯುಮೆಂಟ್ಸ್ನ ಅವರು ತಗೋತಾರೆ. ಸೊ ಅಲ್ಲಿಂದ ಈ ಎಂಟ್ರೆನ್ಸಿಂದ ಪಾಸ್ ಆದರೆ ನಮಗೆ ಯಾವುದೇ ರೀತಿ ನೆಟ್ವರ್ಕ್ ಸಿಗೋದಿಲ್ಲ. ಅಲ್ಲಿಂದ ಸುತ್ತ ಕಾಡೇ ಇರುತ್ತೆ, ಕಾಡು ಮಧ್ಯದಲ್ಲಿ ನಾವು ಹೊರಡಬೇಕು. ತುಂಬ ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿದೆ. ಅಲ್ಲೇ ಕೂಡ ಅಲ್ಲಲ್ಲೇ ತುಂಬ ಕೋತಿಗಳು. ಲಾಸ್ಟ್ ಟೈಮ್ ನಮಗೆ ಜಿಂಕೆ ಎಲ್ಲ ಸಿಕ್ಕಿತ್ತು, ಈ ಟೈಮ್ ಯಾವುದು ಜಿಂಕೆ ಎಲ್ಲ ಕಾಣಿಸ್ಲಿಲ್ಲ, ಬರೀ ಪಿಗ್ಗು ಕೋತಿ ಎಲ್ಲ ಸಿಗ್ತಾಯಿತ್ತು. ಹೋಗಿ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೇ ತುಂಬ ಹೊಳೆ ಹರಿತಾ ಇತ್ತು, ಅಂದರೆ ನೀರು ಕಮ್ಮಿ ಆಗಿಬಿಟ್ಟಿದೆ, ಮೊದಲಷ್ಟು ಇಲ್ಲ. ನಾವಿದು ಆಲ್ರೆಡಿ 3rd ಟೈಮ್ ಹೋಗ್ತಾ ಇರೋದು. ಸೊ ಹಾಗೆ ಹೋಗಿ ನನ್ನ ಮಗಳು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಆಟ ಆಡೋದು. ನಾವು ಫಂಕ್ಷನ್ ಇರೋದ್ರಿಂದ ಇದು ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗ್ಬೇಕಾಯ್ತು. ಸೊ ನೀರಲ್ಲಿ ಏನೂ ಆಡೋಕ್ಕೆ ಹೋಗಲಿಲ್ಲ. ಇದು ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಫಂಕ್ಷನ್ಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.